ಇಲ್ಲಿ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಮಕ್ಕಳು ತಿನ್ನೋದ್ರಿಂದ ಖಾರ ಸಿಕ್ಕಾಪಟ್ಟೆ ಕಡಿಮೆ, ಕಲರ್ ಮಾತ್ರ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಾನು ಕೇಟರಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಈ ಬಿರಿಯಾನಿ ತುಂಬಾ ಮಾಡಿದ್ದೀನಿ. ಎಲ್ಲಾ ತರ ವೆಜಿಟೇಬಲ್ಸ್ ಜೊತೆಗೆ ಜೀರಾ ರೈಸ್ ಬಳಸ್ಕೊಂಡು ರೆಡಿ ಮಾಡಿದ್ದು. ಡಿಸರ್ಟ್ಗೆ ನೈಲಾನ್ ಸಬ್ಬಕ್ಕಿನ ಬಳಸ್ಕೊಂಡು ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಪಾಯಸ ರೆಡಿ ಆಗಿದೆ. ಬಾರ್ಬಿಕ್ಯೂ ಪಾರ್ಟಿ ಇರೋದ್ರಿಂದ ಸೈಡ್ಸ್ಗೆ ಸಲಾಡ್ ರೆಡಿ ಮಾಡ್ತಾ ಇದ್ದೀನಿ. ಚೆರಿ ಟೊಮ್ಯಾಟೋನ ಅರ್ಧ ಕಟ್ ಮಾಡಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟ್ ಕೂಡ ಮಿಕ್ಸಿಂಗ್ ಬೌಲ್ಗೆ ಹಾಕೊಂತಾ ಇದ್ದೀನಿ. ಇದ್ರ ಜೊತೆಲಿ ಲೆಟಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಬೀಟ್ರೂಟ್ ಎಲೆ, ಬಟಾಣಿ ಕಾಳೆಲೆ ಮತ್ತೆ ಪಾಲಕ್ ಸೊಪ್ಪು ಎಲ್ಲ ಎಳೆ ಸೊಪ್ಪನ್ನ ಕಟ್ ಮಾಡಿ ಇದನ್ನು ಕೂಡ ಹಾಕೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋಂಥ ಅವಾಕ್ಯಾಡೋ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು. ಸಬ್ಬಸ್ಗೆ ಸೊಪ್ಪಿಂದ ಒಳ್ಳೆ ಫ್ಲೇವರ್ ಸಿಗತ್ತೆ ಸಲಾಡ್ ತಿನ್ಬೇಕಾದ್ರೆ. ಇದ್ರ ಜೊತೆಲಿ ಬೇಯಿಸಿರೋ ಕಾಬೂಲ್ ಕಡಲೆನ ಸ್ವಲ್ಪ ಉಪ್ಪು ಖಾರ ಎಣ್ಣೆ ಹಾಕಿ ಬಾಣ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಹಂಗೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸಲಾಡ್ ಸಾಸ್ ಹಾಕಿದ್ದೀನಿ. ಇದು ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತೆ ಬಿಳಿ ಎಳ್ಳನ್ನ ಎಣ್ಣೆನಲ್ಲಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಗೋಡಂಬಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ರೆ ಸಲಾಡ್ ಸಾಸ್ ರೆಡಿ ಆಗುತ್ತೆ ಮನೆಯಲ್ಲಿ. ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿ. ನೆನಪಿರ್ಲಿ, ಸರ್ವಿಂಗ್ ಟೈಮಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಫುಲ್ ನೀರು ಬಿಟ್ಕೊಂಡ್ಬಿಡತ್ತೆ.